ವೃದ್ಧೆ ಖಾತೆಯಿಂದ ಬರೋಬ್ಬರಿ 50 ಲಕ್ಷ ರೂಪಾಯಿ ಧೋಖಾ ಮಾಡಲಾಗಿದೆ. ಅಂದರೆ ವಂಚನೆ ಮಾಡಿರುವಂಥ ಕೇಸ್ ಇದು. ನೋಡಿ, ಈಕೆಗೆ ಒಳ್ಳೆಯ ಕೆಲಸ ಇರುತ್ತೆ. ಅಂದರೆ ಬ್ಯಾಂಕಲ್ಲೇ ಈಕೆ ಕೆಲಸವನ್ನು ಮಾಡಿರ್ತಾಳೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿಯಾಗಿ ವೃದ್ಧೆ ಕಡೆಯಿಂದ 50 ಲಕ್ಷ ರೂಪಾಯಿನ ವರ್ಗಾಯಿಸಿ ಧೋಖಾ ಮಾಡಿರುವಂಥ ಘಟನೆ ಇದು. ಈಗ ಪೊಲೀಸರ ಅತಿಥಿ ಆಗಿದ್ದಾಳೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಈ ಫೋಟೋದಲ್ಲಿ ಕಾಣಿಸ್ತಿರುವ ಮಹಿಳೆಯ ಹೆಸರು ಮೇಘನಾ. ಗಿರಿನಗರದಲ್ಲಿರುವ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ಲು. ಇನ್ನು ಈತ ಶಿವಪ್ರಸಾದ್, ಮೇಘನಾಳ ಪುತಿ. ಇನ್ನು ಇವರು ಅನ್ವರ್ ಘೋಷ್ ಮತ್ತು ವರದರಾಜು ನಾರಾಯಣ ಗಾವ್ಕರ್. ಈ ನಾಲ್ವರು ಸೇರಿ 76 ವರ್ಷದ ವೃದ್ಧೆಗೆ ಬಲೆ ಹೆಣೆದು ಬರೋಬ್ಬರಿ 50 ಲಕ್ಷ ಹಣ ದೋಚಿದ್ದಾರೆ. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ವಂಚನೆ. ವೃದ್ಧೆ ಖಾತೆಯಿಂದ 50 ಲಕ್ಷ ಹಣ ವರ್ಗಾಯಿಸಿ ಧೋಖಾ. ಹೌದು, ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ಇಂಡಸ್ ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ವೃದ್ಧೆಗೆ 50 ಲಕ್ಷ ಟೋಪಿ ಹಾಕಿರೋ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಆಗಿದ್ದೇನು ಅನ್ನೋದನ್ನ ನೋಡುವುದಾದ್ರೆ, ಗಿರಿನಗರದಲ್ಲಿರುವ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ವೃದ್ಧ ದಂಪತಿ ಜಂಟಿ ಖಾತೆ ತೆರೆದಿದ್ರು. ಅಲ್ಲದೆ ಅದೇ ಬ್ರಾಂಚ್ನಲ್ಲಿ FD ಖಾತೆ ಕೂಡ ಹೊಂದಿದ್ರು. ಬ್ಯಾಂಕ್ಗೆ ಬಂದು ಹೋಗ್ತಿದ್ದ ವೃದ್ಧಿಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಪರಿಚಯವಾಗಿದ್ಲು. ಬ್ಯಾಂಕ್ ವ್ಯವಹಾರದಲ್ಲಿ ಸಹಾಯ ಮಾಡಿದ್ಲು. ಇನ್ನು FD ಬಾಂಡ್ ಅವಧಿ ಮುಗಿದಿದೆ ಅಂತ ಕತೆ ಕಟ್ಟಿದ್ಲು. ಹೊಸ ಬಾಂಡ್ ಖರೀದಿಗೆ ದಾಖಲಾತಿ ಮತ್ತು ಚೆಕ್ ಅವಶ್ಯಕತೆ ಇದೆ ಎಂದು FD ಬಾಂಡ್ ಬದಲಿಗೆ RTGS ಕಾಗದಕ್ಕೆ ಸಹಿ ಪಡೆದು 50 ಲಕ್ಷ ಹಣ ಸ್ನೇಹಿತನ ಅಕೌಂಟ್ಗೆ ವರ್ಗಾವಣೆ ಮಾಡಿ ವಂಚಿಸಿದ್ದಾಳೆ. 3ನೇ ತಾರೀಕಿಗೆ ಒಬ್ಬರು ಸೀನಿಯರ್ ಸಿಟಿಜನ್ ಸಾವಿತ್ರಮ್ಮ ಅಂತ 76 ವರ್ಷ ಗಿರಿನಗರದವರು, ಅವರು ಕಂಪ್ಲೇಂಟ್ ಮೇಲೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಆ ಕೇಸ್ ಸಾರಾಂಶ ಅಂದರೆ, ಇವರು ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಯೂಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಅವರು ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವ್ರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು. ಇನ್ನು ವೃದ್ಧ ದಂಪತಿಯ ಮಗ ಮೊಬೈಲ್ ಪರಿಶೀಲನೆ ಮಾಡಿದ ವೇಳೆ ಕಡಿಮೆ ಹಣ ಇರುವುದು ಪತ್ತೆಯಾಗಿದೆ. ಬಳಿಕ ಬ್ಯಾಂಕ್ನಿಂದ ಬಂದ ಮೆಸೇಜ್ಗಳ ಪರಿಶೀಲನೆ ವೇಳೆ ಫೆಬ್ರವರಿ 13ರಂದು ಬೇರೆ ಖಾತೆಗೆ ಹಣ ವರ್ಗಾವಣೆಯಾಗಿರುವುದು ಗೊತ್ತಾಗಿದೆ. ಬ್ಯಾಂಕ್ಗೆ ಹೋಗಿ ಮೇಘನಾಳಿಗೆ ಪ್ರಶ್ನಿಸಿದಾಗ, ನೀವು ಹೇಳಿದ ಖಾತೆಗೆ RTGS ಮಾಡಲಾಗಿದೆ ಎಂದು ಉಲ್ಟಾ ಹೊಡೆದಿದ್ಲು. ಮೋಸ ಹೋದ ವಿಚಾರ ಗೊತ್ತಾಗ್ತಿದ್ದಂತೆ ವೃದ್ಧೆ ಗಿರಿನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು. ಆರೋಪಿಗಳಾದ ಮೇಘನಾ, ಶಿವಪ್ರಸಾದ್, ಅನ್ವರ್ ಘೋಷ್, ವರದರಾಜ್ ನಾರಾಯಣ ಗಾವ್ಕರ್ ಬಂಧಿಸಿದ ಪೊಲೀಸರು ಅಸಲಿ ವಿಚಾರ ರಿವೀಲ್ ಮಾಡಿದ್ದಾರೆ. ಐಷಾರಾಮಿ ಜೀವನದ ಕನಸು ಕಂಡಿದ್ದ ಮೇಘನಾ ಕಾರು ಖರೀದಿಸಿ ವೈಭೋಗದ ಲೈಫ್ ಲೀಡ್ ಮಾಡೋ ಕನಸು ಕಂಡಿದ್ಲು. ಅದಕ್ಕಾಗಿ ಗಂಡ ಶಿವಪ್ರಸಾದ್ ಜೊತೆಗೆ ಸೇರಿ ಪ್ಲಾನ್ ಮಾಡಿದ್ದ ಮೇಘನಾ ಗೆಳೆಯ ವರದರಾಜು ಮತ್ತು ಅನ್ವರ್ ಘೋಷ್ಗೆ ಹೇಳಿ ಹೊಸ ಬ್ಯಾಂಕ್ ಖಾತೆ ಓಪನ್ ಮಾಡಿಸಿದ್ದಾಳೆ. ಆ ಖಾತೆಗೆ RTGS ಮೂಲಕ ವೃದ್ಧೆ ಖಾತೆಯಿಂದ 50 ಲಕ್ಷ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ತನಿಖೆ ನಡೆಸಿದ ಪೊಲೀಸರು ಬಂಧಿತ ಆರೋಪಿಗಳಿಂದ ಒಟ್ಟು 50 ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ. 14ನೇ ತಾರೀಕಿಗೆ ಜುಡಿಷಿಯಲ್ ಕಸ್ಟಡಿಗೆ ಸೇರಿಸಲಾಗಿದೆ. ಏನಕ್ಕೋಸ್ಕರ ಚೀಟಿಂಗ್ ಮಾಡ್ತಾರೆ ಸರ್? ಅಂದರೆ ಅವ್ರು ಬೇರೆ ಏನಾದ್ರು ಹವ್ಯಾಸ ಇತ್ತು, ಅವರಿಗೆ ದುಡ್ಡಿನ ಅವಶ್ಯಕತೆ ಇತ್ತು, ಅದೇನು ಅಂತ ಹೇಳಿ ಸರ್? ಜಸ್ಟ್ ಆಪರ್ಚುನಿಟಿಗೋಸ್ಕರ ಆಪರ್ಚುನಿಟಿ ನೋಡಿ, ಅವ್ರಿಗೆ ಅಮ್ಮವ್ರಿಗೆ ನೋಡಿ ಏನು ಫೀಲಿಂಗ್ ಆಯಿತು, ಇವರಿಗೆ ಆರಾಮಾಗಿ ಮಿಸ್ಗೈಡ್ ಮಾಡಿ ಎಲ್ಲಿ ಬೇಕಾದರೆ ಸಿಗ್ನೇಚರ್ ತಗೊಂಡು ಎಲ್ಲ ಕೃತ್ಯ ಮಾಡಬಹುದು ಅಂತ ಅದಕ್ಕೆ ಮಾಡಿದ್ದಾರೆ. ಸೊ ಒಂದು ಆಪರ್ಚುನಿಟಿಗೆ ಅವರು ಮಾಡಿದ್ದಾರೆ, ಈಗ ಸಿಕ್ಕಾಕೊಂಡಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ಮೇಘನಾ ಲಕ್ಕಿ ಭಾಸ್ಕರ್ ಸಿನಿಮಾ ಕತೆ ಹೇಳಿದ್ದು, ನನಗೆ ವೃದ್ಧೆಗೆ ಮೋಸ ಮಾಡುವ ಉದ್ದೇಶ ಇರಲಿಲ್ಲ, ಬದಲಿಗೆ ನಮಗೆ ಹಣದ ಅವಶ್ಯಕತೆ ಇತ್ತು, ಆ ದುಡ್ಡಲ್ಲಿ ಲಾಭ ಗಳಿಸಿ ಮತ್ತೆ ವೃದ್ಧೆಗೆ ಕೊಡುವ ಪ್ಲಾನ್ ಇತ್ತು ಎಂದು ಹೇಳ್ಕೊಂಡಿದ್ದಾಳೆ. ಅದೇನೇ ಹೇಳಿ, ವೃದ್ಧೆಯ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡು ಕ್ರಿಮಿಗಳು ಹಣ ದೋಚಿದ್ದು ನಿಜಕ್ಕೂ ವಿಪರ್ಯಾಸ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.